ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು ನಂದಿನಿ. ಅವಳ ಜೀವನ ತುಂಬ ಸರಳವಾಗಿತ್ತು. ದೊಡ್ಡ ಕನಸುಗಳಿರಲಿಲ್ಲ, ಆದರೆ ಸಣ್ಣ ಸಣ್ಣ ಸಂತೋಷಗಳನ್ನು ತುಂಬ ಪ್ರೀತಿಸುತ್ತಿದ್ದಳು. ಪ್ರತಿ ಸಂಜೆ ಅವಳು ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಇರುವ ಒಂದು ಟೀ ಅಂಗಡಿಗೆ ಹೋಗುತ್ತಿದ್ದಳು. ಅಲ್ಲಿನ ಬಿಸಿ ಬಿಸಿ ಟೀ ಮತ್ತು ಸಂಜೆ ಗಾಳಿ ಅವಳಿಗೆ ತುಂಬ ಇಷ್ಟ. ಒಂದು ದಿನ ಅವಳು ಟೀ ಕುಡಿಯಲು ಬಂದಾಗ ಎದುರಿನ ಟೇಬಲ್ ಬಳಿ ಒಬ್ಬ ಹುಡುಗ ಕುಳಿತಿದ್ದ. ಅವನ ಹೆಸರು ಕಾರ್ತಿಕ್. ಅವನ ಕೈಯಲ್ಲೂ ಒಂದು ಟೀ ಕಪ್ ಇತ್ತು. ಆದರೆ ಅವನ ಕಣ್ಣುಗಳು ಮಾತ್ರ ನಂದಿನಿಯತ್ತ ನೋಡುತ್ತಿದ್ದವು. ಮೊದಲ ದಿನ ಇಬ್ಬರು ಒಬ್ಬರನ್ನೊಬ್ಬರು ನೋಡಿದರು. ಮಾತಾಡಲಿಲ್ಲ. ಎರಡನೇ ದಿನವೂ ಅದೇ, ಮೂರನೇ ದಿನವೂ ಅದೇ. ಆದರೆ ಇಬ್ಬರ ಹೃದಯದಲ್ಲಿ ಏನೋ ಹೊಸ ಭಾವನೆ ಮೊಳಕೆ ಒಡೆಯುತ್ತಿತ್ತು. ಒಂದು ಸಂಜೆ ಮಳೆ ಶುರುವಾಯಿತು. ನಂದಿನಿ ಛತ್ರಿ ತರದೆ ಬಂದಿದ್ದಳು. ಮಳೆ ಹೆಚ್ಚಾಗುತ್ತಿದ್ದಂತೆ ಮನೆಗೆ ಹೇಗೆ ಹೋಗೋದು ಎಂದು ಯೋಚಿಸುತ್ತಿದ್ದಳು. ಆಗ ಕಾರ್ತಿಕ್ ಅವಳ ಹತ್ತಿರ ಬಂದು ಹೇಳಿದ, ನಿಮಗೆ ಬೇಜಾರಿಲ್ಲ ಅಂದರೆ ನನ್ನ ಛತ್ರಿಯಲ್ಲಿ ಬನ್ನಿ. ನಂದಿನಿ ಸ್ವಲ್ಪ ನಾಚಿಕೊಂಡಳು, ಆದರೆ ಪರಿಸ್ಥಿತಿ ಬೇರೆ ದಾರಿ ಬಿಡಲಿಲ್ಲ. ಇಬ್ಬರು ಒಂದೇ ಛತ್ರಿಯ ಕೆಳಗೆ ನಡೆಯಲು ಆರಂಭಿಸಿದರು. ಆ ದಿನ ಮೊದಲ ಬಾರಿ ಅವರ ನಡುವೆ ಮಾತು ಆರಂಭವಾಯಿತು. ಆ ಮಾತು ಒಂದು ದಿನದ್ದಾಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ಪ್ರತಿ ದಿನ ಸಂಜೆ ಟೀ ಅಂಗಡಿಯಲ್ಲಿ ಭೇಟಿಯಾಗುವುದು ಅಭ್ಯಾಸವಾಯಿತು. ಟೀ ಬಿಸಿ ಆವಿಯ ಮಧ್ಯ ಅವರ ಸ್ನೇಹ ಬೆಳೆದಿತು. ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬದಲಾಗಿತ್ತು. ಕಾರ್ತಿಕ್ಗೆ ನಂದಿನಿಯ ನಗು ತುಂಬ ಇಷ್ಟವಾಗಿತ್ತು. ನಂದಿನಿಗೆ ಕಾರ್ತಿಕ್ನ ಕಾಳಜಿ ತುಂಬ ಇಷ್ಟವಾಗಿತ್ತು. ಒಂದಿನ ಕಾರ್ತಿಕ್ ಕೇಳಿದ, ನಿನಗೆ ಟೀ ಇಷ್ಟು ಇಷ್ಟ ಯಾಕೆ? ನಂದಿನಿ ನಗುತ್ತಾ ಹೇಳಿದಳು, ಟೀ ಸಿಹಿಯಾಗಿರಬಹುದು, ಕಹಿಯಾಗಿರಬಹುದು, ಆದರೂ ಕೊನೆವರೆಗೂ ಕುಡಿಯಬೇಕು. ಜೀವನವೂ ಹಾಗೆ ಅಲ್ಲವೇ? ಆ ಮಾತು ಕೇಳಿ ಕಾರ್ತಿಕ್ ಅವಳನ್ನು ಇನ್ನಷ್ಟು ಪ್ರೀತಿಸಲು ಆರಂಭಿಸಿದ. ತಿಂಗಳುಗಳು ಕಳೆಯುತ್ತಿದ್ದವು. ಒಂದು ದಿನ ಕಾರ್ತಿಕ್ಗೆ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿತು. ಹೋಗಲೇಬೇಕಾದ ಪರಿಸ್ಥಿತಿ. ನಂದಿನಿಯ ಮನಸ್ಸು ಮುರಿದು ಹೋಯಿತು. ಹೋಗುವ ಮುನ್ನ ಅವನು ಅದೇ ಟೀ ಅಂಗಡಿಯಲ್ಲಿ ಅವಳನ್ನು ಭೇಟಿಯಾದ. ಇಬ್ಬರು ಮೌನವಾಗಿ ಕುಳಿತಿದ್ದರು. ಮಾತುಗಳು ಬರಲಿಲ್ಲ. ಆಗ ಕಾರ್ತಿಕ್ ತನ್ನ ಕಪ್ ಟೀಯತ್ತ ನೋಡುತ್ತಾ ಹೇಳಿದ, ನಾನು ಎಲ್ಲೇ ಇದ್ದರೂ ಸಂಜೆ ಒಂದು ಕಪ್ ಟೀ ಕುಡಿಯುವಾಗ ನಿನ್ನ ನೆನಪು ಬರುತ್ತದೆ. ನಂದಿನಿಯ ಕಣ್ಣಲ್ಲಿ ನೀರು ತುಂಬಿತು. ಅವಳು ಹೇಳಿದಳು, ನನಗೂ ಕೂಡ ಒಂದು ಕಪ್ ಟೀ ಅಂದರೆ ನಿನ್ನ ನೆನಪೇ. ಕಾರ್ತಿಕ್ ಬೆಂಗಳೂರಿಗೆ ಹೋದ. ದಿನಗಳು ತಿಂಗಳುಗಳು ಕಳೆಯುತ್ತಿದ್ದವು. ಆದರೆ ಅವರ ಪ್ರೀತಿ ಕಡಿಮೆಯಾಗಲಿಲ್ಲ. ಪ್ರತಿದಿನ ಸಂಜೆ ಇಬ್ಬರು ವಿಡಿಯೋ ಕಾಲ್ ಮಾಡಿ ಒಂದೇ ಸಮಯಕ್ಕೆ ಟೀ ಕುಡಿಯುತ್ತಿದ್ದರು. ದೂರ ಇದ್ದರೂ ಮನಸ್ಸು ಹತ್ತಿರವೇ ಇತ್ತು. ಕೆಲ ವರ್ಷಗಳ ನಂತರ ಕಾರ್ತಿಕ್ ತನ್ನ ಕನಸುಗಳನ್ನು ಸಾಧಿಸಿ ಹಳ್ಳಿಗೆ ಮರಳಿದ. ಮತ್ತೆ ಅದೇ ಟೀ ಅಂಗಡಿ, ಅದೇ ಜಾಗ, ಅದೇ ಸಂಜೆ. ನಂದಿನಿ ಅಲ್ಲೇ ಕುಳಿತಿದ್ದಳು. ಕಾರ್ತಿಕ್ ಅವಳ ಮುಂದೆ ಬಂದು ಕುಳಿತ. 2 ಕಪ್ ಟೀ ಆರ್ಡರ್ ಮಾಡಿದ. ನಂದಿನಿ ಆಶ್ಚರ್ಯದಿಂದ ನೋಡಿದಳು. ಕಾರ್ತಿಕ್ ತನ್ನ ಜೇಬಿನಿಂದ ಒಂದು ಉಂಗುರ ತೆಗೆದು ಹೇಳಿದ, ಇಲ್ಲಿಯವರೆಗೆ ನನ್ನ ಜೊತೆ ಒಂದು ಕಪ್ ಟೀ ಹಂಚಿಕೊಂಡೆ, ಇನ್ನು ಉಳಿದ ಜೀವನವನ್ನು ಹಂಚಿಕೊಳ್ತೀಯಾ? ನಂದಿನಿ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಅವಳು ನಗುತ್ತಾ ಹೌದು ಎಂದಳು. ಆ ದಿನದಿಂದ ಅವರ ಪ್ರೇಮ ಕಥೆ ಹೊಸ ಅಧ್ಯಾಯ ಆರಂಭಿಸಿತು. ಏಕೆಂದರೆ ಕೆಲವೊಮ್ಮೆ ಮೊದಲನೇ ಭೇಟಿ ಒಂದು ಕಪ್ ಟೀಯಿಂದ ಆರಂಭವಾಗಬಹುದು, ಆದರೆ ನಿಜವಾದ ಪ್ರೀತಿ ಜೀವಮಾನವನ್ನೇ ಜೊತೆಗೆ ಕೊಂಡೊಯ್ಯುತ್ತದೆ. ಮೊದಲನೆಯ ಭೇಟಿ ಒಂದು ಕಪ್ ಟೀ ಜೀವನ ಪೂರ್ತಿ ಉಳಿಯುವ ನೆನಪಾಗಿ ಬಿಡಬಹುದು.